Lots of love, darling. ಬಗೀರ ಮೊದಲಿಗೆ ಈ ನಮ್ಮ ಬಗೀರ ಸಕ್ಸಸ್ನ ನಾನು ನಮ್ಮ ಪ್ರೇಕ್ಷಕ ದೇವರಾದ ಅಭಿಮಾನಿ ದೇವರುಗಳಿಗೆ ಕೊಡ್ತೀನಿ. ಇವತ್ತು ಬಗೀರ ನಾವೇನೇ ಕಷ್ಟಪಡಲಿ, ಏನೇ ಇಷ್ಟಪಟ್ಟು ಮಾಡಲಿ, ಎಷ್ಟೇ ಮಾಡಲಿ, ಒಪ್ಕೊಳ್ಳೋದು ಅಭಿಮಾನಿ ದೇವರುಗಳು. ಅವರು ಒಪ್ಕೊಂಡ್ಬಿಟ್ಟು ಅದನ್ನು ಬ್ಲಾಕ್ ಬಸ್ಟರ್ ಅಂತ ರಿಸಲ್ಟ್ ಕೊಟ್ಬಿಟ್ರೆ ನನಗೆ ಅವರೇ ಮೊದಲ ಆದ್ಯತೆ, ಅವರೇ ಮೊದಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಕ್ಸಸ್ನ ನಾನು ಮೊದಲಿಗೆ ನಮ್ಮ ಅಭಿಮಾನಿಗಳಿಗೆ ಸಲ್ಲಿಸ್ತೀನಿ, ನಮ್ಮ ಎಲ್ಲ ಪ್ರೇಕ್ಷಕರಿಗೂ ಸಲ್ಲಿಸ್ತೀನಿ. ಯಾರ್ಯಾರು ನೋಡಿದಾರೋ ಇದುವರೆಗೂ, ಈಗ ಯಾರು ನೋಡಬೇಕು ಅಂದ್ಕೊಂಡಿರ್ತಾರೋ, ಯಾರ್ಯಾರು ಊರಿಗೆ ಹೋಗಿರ್ತಾರೋ, ಅವ್ರು ಬಂದ್ಮೇಲೆ ನೋಡೋರ್ಗು ಈಗಲೇ ಅಡ್ವಾನ್ಸಾಗಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಒಂಥರ ಬಹಳ ನೆಮ್ಮದಿ. ಒಂದು ಕಡೆ 3 ವರ್ಷ ತುಂಬ ಎಫರ್ಟ್ ಹಾಕಿದ್ವಿ. ನಮಗಿಂತ 1-2 ವರ್ಷದಿಂದನೇ ನಮ್ಮ ಡಾರ್ಲಿಂಗ್ ಸೂರ್ಯ ಅವ್ರು ಎಫರ್ಟ್ ಹಾಕ್ತಾಯಿದ್ರು. ಅವ್ರ ಜರ್ನಿ 1.5-2 ವರ್ಷ ಜಾಸ್ತಿ ಇದೆ. ಜೊತೆಗೆ ಈ ಸಿನಿಮಾಲಿ ಟೆಕ್ನಿಷಿಯನ್ಸ್ ಪ್ರತಿಯೊಂದು ಡಿಪಾರ್ಟ್ಮೆಂಟು, ಇದುವರೆಗೂ ಇಂಟರ್ವ್ಯೂಸಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆನೂ ಮಾತಾಡಿದ್ದೀನಿ, ಯಾರನ್ನೂ ಬಿಟ್ಕೊಟ್ಟಿರಲಿಲ್ಲ. ಈ ಟೀಮ್ಗೆ ನಾನು ಸದಾ ಋಣಿಯಾಗಿರ್ತೀನಿ. ನಾನೊಬ್ಬ ಬಗೀರ್ನಾಗಿ ಚೆನ್ನಾಗಿ ಕಾಣಿಸೋಕ್ಕೆ ನೀವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರ ಅನ್ನೋದು ನನಗೆ ಬಹಳ ವೈಯಕ್ತಿಕ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಈ ನನ್ನ ಟೀಮ್ಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಹೊಂಬಾಳೆ ಫಿಲಮ್ಸ್ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಒಂದು ಗುಂಡಿಗೆ ಈ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋ ಧೈರ್ಯ ಮಾಡಿದ್ದು. ಪ್ರಶಾಂತ್ ನೀಲ್ ಅವ್ರು ಕೊಟ್ಟಂಥ ಕತೆ, ನಮ್ಮ ಟೆಕ್ನಿಷಿಯನ್ AJ ಮಾಡಿದಂಥ ಕೆಲಸ ಆ್ಯಸ್ ಅ ಕ್ಯಾಮ್ರಾಮ್ಯಾನ್. ಏನೇನು ಟಾರ್ಚರ್ ಕೊಟ್ಟಿರ್ಬೋದು ಚಿನ್ನ, ಬಟ್ ಐ ಲವ್ ಯು ಚಿನ್ನ, ನೋ ಪ್ರಾಬ್ಲಮ್. ಯಾಕಂದ್ರೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಎಲ್ರಿಗೂ ಇಷ್ಟ ಆಗಿದೆ ಅಲ್ಲ, ನೋ ಕಂಪ್ಲೇಂಟ್ಸ್. ಆ್ಯಂಡ್ ನಮ್ಮ ಜಾಕಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ರವಿ ಸರ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ, ನಿರ್ಮಲ್, ಆಮೇಲೆ ಇದೆ ಚಿನ್ನ, ನಂಗೆ ಸ್ವಲ್ಪ ಕೆಲವುದಿದೆ, ಆಮೇಲೆ ಮಾತಾಡೋಣ. ಆ್ಯಂಡ್ ಪುನಿ, ರಾಮ್ ಸರ್, ಐ ಲವ್ ಯು ರಾಮ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ. ಅಚ್ಯುತ್ ಸರ್, ಆ್ಯಸ್ ಯು ಸೆಡ್, ಇಟ್ಸ್ ವಂಡರ್ಫುಲ್ ಕಾಮಿಡಿ. ಯಾವಾಗಲೂ ನಿಮ್ಮ ಜೊತೆ ಕೆಲಸ ಮಾಡ್ಬೇಕು. ನಾನು ಇಂಟರ್ವ್ಯೂಸಲ್ಲೂ ಹೇಳಿದ್ದೆ, ನಿಮ್ಮ ಹತ್ರ ತುಂಬ ವಿಷಯಗಳನ್ನ ಕಲ್ತ್ಕೊತಾ ಇರ್ತೀನಿ ಅಂತ. ಐ ರಿಯಲಿ ಎಂಜಾಯ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಅಜ್ನೀಶ್ ಸರ್, ಬಾಬಿ ಮ್ಯಾಮ್, ಈಚ್ ಆ್ಯಂಡ್ ಎವ್ರಿ ಒನ್ ಹಿಯರ್, ಥ್ಯಾಂಕ್ ಯು ಸೋ ಮಚ್. ಬಾಬಣ್ಣ, ನಮ್ಮ ಚಿದಾನಂದು, ದುಡ್ಡು ಸ್ವಲ್ಪ ಲೇಟಾಗಿ ಕೊಟ್ಟರು ಕರೆಕ್ಟಾಗಿ ಕೊಡ್ತೀರಾ, ಥ್ಯಾಂಕ್ ಯು ಚಿದಾನಂದ್. ಇನ್ನು ಯಾರನ್ನು ಮಿಸ್ ಮಾಡಿಲ್ಲ ಅನ್ಕೋತೀನಿ. ಐ ಥ್ಯಾಂಕ್ ಎವ್ರಿ ಒನ್. ನಮ್ಮ ಹೀರೋಯಿನ್ ಆಗಿರಲಿ, ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಿರಲಿ. ಈ ಮನುಷ್ಯನಿಗೆ ನಾನು ಥ್ಯಾಂಕ್ಸ್ ಹೇಳಲೋ, ಅಪ್ಕೊಂಡು ಮುದ್ದು ಮಾಡಲ, ಅಷ್ಟು ಇಷ್ಟಪಡಲ ಅಂತ ಗೊತ್ತಿಲ್ಲ ಇವಾಗ ಮಾತಾಡೋ ವ್ಯಕ್ತಿ ಬಗ್ಗೆ. 10 ವರ್ಷದಿಂದನೇ ಕೇಳಿದ್ದೆ, ಬಂದು ಸಿನಿಮಾ ಮಾಡಿ ಅಂತ. 10 ವರ್ಷ ಆದ್ಮೇಲೆ ಬಂದು ನನಗೊಂದು ಸಿನಿಮಾ ಮಾಡಿಕೊಟ್ರು ನಮ್ಮ ನಿರ್ದೇಶಕರು ಸೂರ್ಯ ಅವರು, ಬಗೀರ ಅಂತ. ಹೆಮ್ಮೆಯಿಂದ ಹೇಳ್ಕೋಬೋದು. ಇವತ್ತು ಬಹಳ ಹೆಮ್ಮೆ ಇದೆ ನನಗೆ. ನನ್ನ ಪರ್ಫಾರ್ಮೆನ್ಸ್ ಇಷ್ಟಪಟ್ಟಿದ್ದಾರೆ, ನನ್ನನ್ನು ಜನ ಅಷ್ಟು ಮೆಚ್ಕೋತಿದ್ದಾರೆ ಅಂದರೆ ಅದಕ್ಕೆ ಮೊದಲ ಕಾರಣ ನೀವು ಅಂತ ಹೇಳ್ತೀನಿ. ಪ್ರತಿಯೊಂದು ದಿನಾನು, ಪ್ರತಿಯೊಂದು ಶಾಟ್ ಬಹಳ ಕಾಳಜಿ ವಹಿಸ್ತಾ ಇದ್ರು. ಯಾಕೆ ನಾನು ಬಿಫೋರ್ ರಿಲೀಸ್ ಏನೂ ಮಾತಾಡೋಕೆ ಇಷ್ಟಪಡ್ತಿರ್ಲಿಲ್ಲ ಅಂದರೆ, ಕೆಲಸ ಮಾತಾಡ್ಬೇಕು ಕಣಮ್ಮ. ನಮಗೂ 21 ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು, ಎಕ್ಸ್ಪೀರಿಯನ್ಸು. ಅಟ್ಲೀಸ್ಟ್ ಇವಾಗಲೂ ಅವರ ಕೆಲ್ಸಗಳು ಮಾತಾಡಲಿ, ನಾವು ಮಾತಾಡೋದು ಸ್ವಲ್ಪ ಕಮ್ಮಿನೇ ಇರಲಿ ಅನ್ನೋ ಥರ ಈ ಸತಿ ಒಂದು ಪಬ್ಲಿಸಿಟಿ ಪ್ಯಾಟರ್ನ ಚೇಂಜ್ ಮಾಡ್ಕೊಂಡ್ವಿ. ನಮ್ಮ ಡಾರ್ಲಿಂಗ್, ನಮ್ಮ ಡಾಕ್ಟರ್ ಸೂರ್ಯ ಅವ್ರ ಬಗ್ಗೆ, ಡೈರೆಕ್ಟ್ ಅವ್ರು ಮಾಡಿರೋ ನಿರ್ದೇಶನದ ಬಗ್ಗೆ, ಅವ್ರು ಬರೆದಿರೋ ಡೈಲಾಗ್ಸು, ಸ್ಕ್ರೀನ್ ಪ್ಲೇ, ಅವ್ರು ಪಟ್ಟಿರೋ ಶ್ರಮ, ಅವರು ನಿದ್ದೆಗೆಟ್ಟಿರೋ ದಿನಗಳು, ಬಹಳ ಹಸುವಿಂದ ಕೆಲಸ ಮಾಡಿದ್ದಾರೆ ಕಣಮ್ಮ ನಿಮ್ಮ ಯಜಮಾನರು, ನಮ್ಮ ನಿರ್ದೇಶಕರು. ನಾನು ತುಂಬ ಗಲಾಟೆ ಮಾಡುವೆ, ಮನಸ್ತಾಪಗಳಿದ್ರೂ ರೂಮ್ಗೆ ಹೋಗ್ಬಿಟ್ಟು ಮಾತಾಡಿಕೊಂಡು ಒಬ್ರಿಗೊಬ್ರಿಗೆ ನಾವೇ ಮುದ್ದು ಮಾಡಿಕೊಂಡು, ಇಲ್ಲ ಡಾರ್ಲಿಂಗ್ ಊಟ ಮಾಡಿ, ಬೇಜಾರು ಮಾಡ್ಕೋಬೇಡಿ, ಯಾರ ಮೇಲೆ ಕೋಪಿಸ್ಕೋಬೇಡಿ, ಆಯಿತು ಹಾಗೆ ಹೀಗೆ ಅಂತ. ಯಾಕೆ ಒಂದು ಸಿನಿಮಾ ಬರಲಿಕ್ಕೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯವೇ ಅಲ್ಲ. ಅದು ನನ್ನಿಂದ, ಮತ್ತೊಬ್ಬರಿಂದ, ಇನ್ನೊಬ್ಬರಿಂದ, ಇವರಿಂದಾನೇ, ಅವರಿಂದಾನೇ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಒಂದು ಟೀಮ್ ಬಹಳ ಮುಖ್ಯವಾಗುತ್ತೆ. ಆ ಟೀಮ್ ಬಗೀರಾನೇ ಇವತ್ತು ಬಗೀರ ಜೊತೆ ನಿಂತ್ಕೊಂಡು ಈ ಬಗೀರ ಹಿಟ್ ಆಗ್ಲಿಕ್ಕೆ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.